ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಮುದ್ದೆ ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಗೋಗಿತ್ತು ಫ್ರೆಂಡ್ಸ್, ನಾನು ಯಾವ ವ್ಲಾಗ್ನೂ ಅಪ್ಲೋಡ್ ಮಾಡಿರಲಿಲ್ಲ. ರೆಕಾರ್ಡ್ ಮಾಡ್ಕೊಳ್ತಿದ್ದೆ, ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಯಾವುದೂ ಅಪ್ಲೋಡೇ ಮಾಡಿರಲಿಲ್ಲ. ತುಂಬ ಜನ ಕೇಳೋರು, ಯಾಕೆ ವಿಡಿಯೋಸ್ ಮಾಡ್ತಿಲ್ಲ, ಎಲ್ಲಿ ನಿನ್ನ ವ್ಲಾಗು ಬರ್ತಾನೆ ಇಲ್ವಲ್ಲ ಅಂತೆಲ್ಲ ಕೇಳೋರು. ವಿಷಯ ಅಷ್ಟೇ, ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ನಂಗೆ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಈ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಏನಾಗುತ್ತೋ ನೋಡೋಣ. ಇವಾಗಿರೋ ಬ್ಯುಸಿ ಲೈಫಲ್ಲಿ ಆಫೀಸ್ ಕೆಲಸಗಳನ್ನ ನೋಡಿಕೊಂಡು, ಮನೆ ಕೆಲಸಗಳನ್ನ, ಪರ್ಸ್ನಲ್ ಕೆಲಸಗಳನ್ನ ಮೇಂಟೈನ್ ಮಾಡಿಕೊಂಡು ವಿಡಿಯೋಸ್ ರೆಕಾರ್ಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕಾಗತ್ತೆ. ವಿಡಿಯೋಸ್ ಮಾಡೋದೇ ಪ್ರೊಫೆಷನ್ ಮಾಡ್ಕೊಂಡಿರೋರಿಗೆ, ಅದೇ ನನ್ನ ಕೆಲಸ ಅಂತ ಅಂದ್ಕೊಂಡಿರೋರಿಗೆ ಇದೇನು ಟಾಸ್ಕ್ ಅಂತ ಅನಿಸಲ್ಲ. ಯಾಕೆಂದರೆ ಅವರಿಗೆ ಅದರ ಡೈಲಿ ರೊಟೀನ್ ಆಗೋಗಿರುತ್ತೆ. ಬಟ್ ನಮ್ಮಂಥವ್ರಿಗೆ ನಾವು ಎರಡೂ ಬ್ಯಾಲೆನ್ಸ್ ಮಾಡ್ತೀವಿ, ಮೂರೂ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೋಗ್ತೀವಲ್ವಾ. ಈಗ ಎಕ್ಸಾಂಪಲ್ ನಾನು ಈಗ ಪರ್ಸ್ನಲ್ ಲೈಫ್ನೂ ನಾನು ಬ್ಯಾಲೆನ್ಸ್ ಮಾಡ್ತೀನಿ, ಆಫೀಸ್ ಲೈಫ್ನೂ ನಾನು ಬ್ಯಾಲೆನ್ಸ್ ಮಾಡ್ತೀನಿ, ಅದ್ರ ಜೊತೆ ನನಗಿರೋ ಇಂಟ್ರೆಸ್ಟನ್ನು ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಂತ ಅಂದ್ಕೊಂಡಿರೋರಿಗೆ ಮಾತ್ರ ಸಿಕ್ಕಾಪಟ್ಟೆ ಪೇಷನ್ಸು, ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಬೇಕಾಗತ್ತೆ ಇದರಲ್ಲಿ. ಯಾಕೆಂದರೆ ಏನು ಒಂದು ವಿಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅನ್ನೋಷ್ಟು ಬ್ಯುಸಿ ಪರ್ಸನ್ಗಳು ನಾನಲ್ಲ. ಬಟ್ ಹೇಳ್ಬೇಕಲ್ಲ, ಈಗ ರೀಸನ್ ಕೊಡಬೇಕಲ್ಲ, ಸೊ ಅದಕ್ಕೆ ಕೊಟ್ಟಿದ್ದು. ಬಟ್ ನನಗೆ ಇಂಟ್ರೆಸ್ಟೇ ಬರ್ತಿರಲಿಲ್ಲ ಗೈಸ್. ನನಗೆ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಿರಲಿಲ್ಲ. ಸುಮಾರು ನಾವು ಕಾರ್ ಬಿಡಿಸಿದ್ದು ದಿನದಿಂದನೂ ನಾನು ವ್ಲಾಗ್ಗಳು ವೀಡಿಯೋಸ್ಗಳನ್ನ ಇಟ್ಕೊಂಡಿದ್ದೀನಿ. ಬಟ್ ನನಗೆ ಹಾಕೋಕ್ಕೆ, ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಆಗಲಿಲ್ಲ. ಸೊ ಇನ್ನೊಂದು ವರ್ಷ ಆಗ್ತಾ ಬಂತು. ಇವಾಗ ಹಾಕಿದ್ರೆ ಸರಿನೂ ಅನಿಸಲ್ಲ. ಪ್ರತಿಯೊಂದು ಟ್ರಿಪ್ಪಿಂದು ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಯಾವುದೂ ಆಗಲೇ ಇಲ್ಲ, ಸಾಧ್ಯನೇ ಆಗಲಿಲ್ಲ. ಅದೇ ಒಂದು ಬೇಜಾರು. ಸುಮ್ಮನೆ ಮೆಮೊರೀಸ್ ಅಂತ ಹೇಳಿ ಸೇವ್ ಮಾಡಿ ಇಟ್ಕೊಳ್ಳೋದಾಗಿದೆ ಅಷ್ಟೇ. ಈ ವ್ಲಾಗಲ್ಲಿ ಹಾಕ್ಕೊಂಡ್ರೆ ಏನೋ ನಮಗೊಂಥರ ಖುಷಿ. ಯಾರು ನೋಡಿ ಖುಷಿ ಪಡ್ತಾರೋ ಇಲ್ಲೋ ಗೈಸ್, ನಾವು ನೋಡಿ ಖುಷಿ ಪಡಬೇಕು. ನಮ್ಮನ್ನು ನಾವು ಫಸ್ಟು ಇಷ್ಟಪಡಬೇಕು, ನಮ್ಮ ಲೈಫ್ನ ನಾವು ಫಸ್ಟು ಪ್ರೀತಿಸಬೇಕು. ಆವಾಗಲೇ ನಮ್ಮ ಜೀವನದಲ್ಲಿ ನಾವು ಒಂಥರ ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಯಾವತ್ತೂ ನಾವು ಯಾರ ಜೀವನನೂ, ಯಾವತ್ತೂ ನಾವು ಯಾರನ್ನೂ ನಾವು ನಮ್ಮ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗ್ಬಾರ್ದು, ನಮ್ಮ ಜೀವನ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಇದು ನನಗೆ ಅನಿಸಿದ್ದು. ಸೊ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮುದ್ದೆ ಮಾಡೋದು ಕಲ್ತಿದ್ದೆ ಮದುವೆ ಆದಮೇಲೆ. ಸೊ ಇವಾಗೆಲ್ಲ ಕರೆಕ್ಟಾಗಿ ಮುದ್ದೆ ಮಾಡ್ತೀನಿ, ಪರ್ಫೆಕ್ಟಾಗಿ ಮುದ್ದೆ ಮಾಡ್ತೀನಿ. ಸೊ ಈ ಥರ ಮಾತಾಡ್ತೇನೆ ನಾನು ಮುದ್ದೆ, ಸಾಂಬಾರು, ಕಾಳು ಎಲ್ಲದೂ ಮಾಡಾಯಿತು. ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.